ದೂರುದಾರರ ಪರ ಪ್ರಭುಲಿಂಗ ನಾವದಿಗಿಯವರು ಟಿಜೆ ಅಬ್ರಹಾಂ ಪರವಾಗಿ ನಾವದಿಗಿಯವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ರಾಜ್ಯಪಾಲರ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಬಾರದು ಅಂತ ಹೇಳಿ. ಒಂದು ವೇಳೆ ತಡೆಯಾಜ್ಞೆ ಕೊಟ್ಟಿದ್ದೆ ಆದ್ರೆ ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ತಡೆಯಾಜ್ಞೆಯನ್ನ ನೀಡಬಾರದು. ಈ ಒಂದು ಪ್ರಕರಣದ ವಿಚಾರಣೆ ಮುಂದುವರಿಬೇಕು. ಇದರಲ್ಲಿ ಏನಾಗಿದೆ ತಪ್ಪುಗಳು ಅದೆಲ್ಲವೂ ಕೂಡ ಆಚೆ ಬರಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಿಷ್ಪಕ್ಷಪಾತವಾಗಿ ಈ ಪ್ರಕರಣದ ತನಿಖೆ ಆಗಬೇಕು ಅಂತ ದೂರುದಾರರ ಪರ ಟಿಜೆ ಅಬ್ರಹಾಂ ವಕೀಲರಾಗಿರುವಂತಹ ನಾವದಿಗಿಯವರು ಇಲ್ಲಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಟಿಜೆ ಅಬ್ರಹಾಂ ಅವರು ಖಾಸಗಿ ದೂರನ್ನ ಕೊಟ್ಟಿದ್ರು. ಜೊತೆಗೆ ಒಂದಷ್ಟು ದಾಖಲೆಗಳನ್ನ ಕೂಡ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದ್ರು. ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬದಲಿ ನಿವೇಶನವನ್ನ ಕೊಡಲಾಗಿದೆ, 50-50 ಅನುಪಾತದಲ್ಲಿ ಹೇಗೆ ಇಲ್ಲಿ ಒಂದಷ್ಟು ತಪ್ಪುಗಳಾಗಿದೆ, ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಹೇಗಿತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ದಾಖಲೆಗಳನ್ನ ರಾಜ್ಯಪಾಲರಿಗೆ ರವಾನೆ ಮಾಡಿದ್ರು, ದೂರನ್ನ ಕೊಟ್ಟಿದ್ರು. ಅವರ ದೂರನ್ನ ಪರಿಗಣಿಸಿದ ನಂತರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಯಿತು. ಫಸ್ಟ್ ಶೋಕಾಸ್ ನೋಟಿಸ್ ಅನ್ನ ರಾಜ್ಯಪಾಲರು ಸಿಎಂ ಅವರಿಗೆ ಕೊಡ್ತಾರೆ. ಒಂದು ವಾರದ ಒಳಗಡೆ ಈ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು. ನಿಮ್ಮ ವಿರುದ್ಧ ಕೇಳಿಬಂದಿರುವಂತಹ ಆರೋಪಗಳಿದೆಯಲ್ಲ ಅದೆಲ್ಲವೂ ಕೂಡ ಗಂಭೀರ ಸ್ವರೂಪವಾದ ಆರೋಪಗಳು. ನಿಮ್ಮ ವಿರುದ್ಧ ಯಾಕೆ ನಾವು ತನಿಖೆಗೆ ಆದೇಶವನ್ನ ಕೊಡಬಾರದು ಅಂತ ಹೇಳಿ ರಾಜ್ಯಪಾಲರು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಆ ನೋಟಿಸ್ಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಉತ್ತರವನ್ನ ಕೊಡುವಂತಹ ಕೆಲಸ ಆಗುತ್ತೆ. ಆಗ್ಲೂ ಕೂಡ ಒಂದಷ್ಟು ದಾಖಲೆಗಳನ್ನ ರಾಜ್ಯಪಾಲರಿಗೆ ನೀಡಲಾಗಿರುತ್ತೆ. ಆದ್ರೆ ಅದೆಲ್ಲವನ್ನ ಕೂಡ ಪರಿಗಣಿಸಿ ಅದೆಲ್ಲವನ್ನ ಕೂಡ ಅವಲೋಕಿಸಿ ನಂತರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ. ಇಲ್ಲಿ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧವೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಯಾವುದೇ ರೀತಿಯ ನಿಯಮಾವಳಿಗಳನ್ನ ಅನುಸರಿಸಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕಿದ್ರೆ ರಾಜ್ಯಪಾಲರು ಅಂತ ಹೇಳಿದ್ದಾರೆ. ಆದರೆ ಎಲ್ಲಾ ರೀತಿಯ ಸಂವಿಧಾನ ಬದ್ಧವಾಗಿಯೇ ಮತ್ತು ಕಾನೂನು ಬದ್ಧವಾಗಿಯೇ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೀವಿ ಅನ್ನೋದನ್ನ ಮತ್ತೊಂದು ಕಡೆ ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತಹ ವಕೀಲರು ಕೂಡ ಹೇಳ್ತಾ ಇದ್ದಾರೆ. ಇದೀಗ ಟಿಜೆ ಅಬ್ರಹಾಂ ಪರ ವಾದ ಮಾಡ್ತಾ ಇರುವಂತಹ ನಾವದಿಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರಲ್ಲ ಆ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನ ಕೊಡಬಾರದು. ಕೊಟ್ಟಿದ್ದೇ ಆದ್ರೆ ಎಲ್ಲೋ ಒಂದು ಕಡೆ ಆದಂತಹ ತಪ್ಪುಗಳು ಮುಚ್ಚಿ ಹೋಗುತ್ತೆ, ಅಂತಹ ಕೆಲಸ ಆಗಬಾರದು ಅಂತ ಹೇಳಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ತಮ್ಮ ಟಿಜೆ ಅಬ್ರಹಾಂ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡಿದಾರೋ ಅದೆಲ್ಲವನ್ನ ಕೂಡ ಕೊಟ್ಟಿದ್ದೀವಿ. ಸೂಕ್ತ ದಾಖಲೆಗಳನ್ನ ಇಟ್ಕೊಂಡೇ ಈ ಒಂದು ದೂರನ್ನ ಕೊಡಲಾಗಿದೆ ಅನ್ನೋದನ್ನ ಕೋರ್ಟಿಗೆ ಹೇಳುವಂತಹ ಕೆಲಸವನ್ನ ತಮ್ಮ ವಾದದಲ್ಲಿ ಪ್ರಭುಲಿಂಗ ನಾವದಿಗಿಯವರು ಮಾಡ್ತಿದ್ದಾರೆ. ಆದ್ರೆ ಟಿಜೆ ಅಬ್ರಹಾಂ ಅವರ ವಿಚಾರವನ್ನ ಕೂಡ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ರು. ತಮ್ಮ ವಾದದ ಸಂದರ್ಭದಲ್ಲಿ ಅವರ ಹಿನ್ನೆಲೆಯನ್ನ ನೋಡಬೇಕು, ಅವರ ಹಿನ್ನೆಲೆನೇ ಹೇಗಿದೆ, ಅವರಿಗೆ ಸುಪ್ರೀಂ ಕೋರ್ಟೇ ದಂಡ ವಿಧಿಸಿದೆ ಅಂತ ಕೂಡ ಹೇಳಿದ್ರು. ಹೈಕೋರ್ಟ್ ವಿಚಾರಣೆಗೆ ಅಡ್ಡಿಯಾಗಬಾರದು, ಇದು ನ್ಯಾಯಮೂರ್ತಿಗಳು ಹೇಳಿರೋದು, ಜಡ್ಜ್ ಹೇಳಿರೋದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಕ್ರಿಯೆ ಅಡ್ಡಿಯಾಗಬಾರದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಮೊನ್ನೆಯಷ್ಟೇ ನಡೀತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆಯಾ, ಪೂರ್ವಾನುಮತಿ ಇದೆಯಾ ಅನ್ನೋದ್ರ ಬಗ್ಗೆ ಅಲ್ಲೂ ಕೂಡ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿದ್ರು. ಕೋರ್ಟ್ ಕೇಳಿತ್ತು, ಹಾಗಾಗಿ ನಾನು ಪ್ರಾಸಿಕ್ಯೂಷನ್ ಅನುಮತಿ ಪತ್ರವನ್ನ ತೆಗೆದುಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಆ ಪತ್ರವನ್ನ ರಾಜ್ಯಪಾಲರಿಂದ ಟಿಜೆ ಅಬ್ರಹಾಂ ಅವರು ಕೂಡ ಮೊನ್ನೆ ಕಲೆಕ್ಟ್ ಮಾಡಿಕೊಂಡಿದ್ರು. ಅದೇ ವಿಚಾರವನ್ನ ಇಲ್ಲಿ ನ್ಯಾಯಾಧೀಶರು ಪ್ರಸ್ತಾಪ ಮಾಡಿದ್ದಾರೆ. ಹೈಕೋರ್ಟ್ ವಿಚಾರಣೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದಂತಹ ಪ್ರಕ್ರಿಯೆ, ವಾದ ಪ್ರತಿವಾದ ಅಥವಾ ಏನೇ ಬೆಳವಣಿಗೆಗಳಾದ್ರೂ ಅದು ಅಡ್ಡಿಯಾಗಬಾರದು ಅಂತ ಹೇಳಿ ನ್ಯಾಯಾಧೀಶರು ವಾದ ಪ್ರತಿವಾದದ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗೇನೆ ನಾಳೆ ಕೋರ್ಟ್ ಆದೇಶ ನೀಡಿದ್ರೆ ಸಮಸ್ಯೆ ಆಗಲಿದೆ. ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡನೆ ಮಾಡುವುದನ್ನು ಮುಂದುವರೆಸಿದ್ದಾರೆ. ನಾಳೆ ಕೋರ್ಟ್ ಆದೇಶವನ್ನ ನೀಡಿದ್ದೇ ಆದ್ರೆ ಅದು ಸಮಸ್ಯೆ ಆಗಲಿದೆ, ಕಾನೂನಾತ್ಮಕವಾಗಿ ಏನ್ ತೊಡಕಾಗಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡ್ತಾ ಇರೋದು. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 3 ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ರು. ಸ್ನೇಹಮಯಿ ಕೃಷ್ಣ, ಟಿಜೆ ಅಬ್ರಹಾಂ, ಪ್ರದೀಪ್ ಕುಮಾರ್ ಅವರು ಕಳೆದ ವರ್ಷ ಡಿಸೆಂಬರ್ನಲ್ಲಿ ದೂರನ್ನ ಕೊಟ್ಟಿದ್ರು. ಟಿಜೆ ಅಬ್ರಹಾಂ ಅವರು ಇತ್ತೀಚೆಗೆ ಕೊಟ್ಟಿದ್ರು. ಹಾಗೆಯೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ಖಾಸಗಿ ದೂರನ್ನ ಕೊಟ್ಟಿದ್ರು. ಹಾಗೆಯೇ ರಾಜ್ಯಪಾಲರಿಗೆ ಅವರು ಕೂಡ ಒಂದಷ್ಟು ದಾಖಲೆಗಳನ್ನ ಕೊಟ್ಟಿದ್ರು. ಈಗ ಕೋರ್ಟ್ಗೂ ಕೂಡ ಏನೆಲ್ಲ ಸಬ್ಮಿಟ್ ಮಾಡಬೇಕಿತ್ತು ಅದೆಲ್ಲವನ್ನ ಮೊನ್ನೆ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಸಬ್ಮಿಟ್ ಮಾಡಿದ್ದಾರೆ.
ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಒಂದು ವೇಳೆ ನಾಳೆ ಕೋರ್ಟ್ನಿಂದ ಆದೇಶ ಬಂದಿದ್ದೇ ಆದರೆ ಸಮಸ್ಯೆ ಆಗಬಹುದು. ಆ ಒಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಏನು ಆದೇಶ ಬರಬಹುದು, ಅದರ ಮುಂದುವರೆದ ಭಾಗವಾಗಿ ಇಲ್ಲಿ ರಿಟ್ ಅರ್ಜಿ ಸಲ್ಲಿಕೆಯಾಗಿದ್ದು ವಾದ ಪ್ರತಿವಾದ ನಡೆದಿದೆ. ಇಲ್ಲಿ ಯಾವ ರೀತಿಯ ಎಫೆಕ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಾದ ಪ್ರತಿವಾದ ಸದ್ಯಕ್ಕೆ ಕೋರ್ಟ್ನಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಟಿಜೆ ಅಬ್ರಹಾಂ ದೂರುದಾರರ ಪರ ವಕೀಲ ಪ್ರಭುಲಿಂಗ ನಾವದಿಗಿಯವರು ಕೂಡ ವಾದ ಮಂಡನೆ ಮಾಡಿದ್ದಾರೆ. ತಡೆಯಾಜ್ಞೆಯನ್ನ ಕೊಡಬಾರದು ಅಂತ ಹೇಳಿ ಅದಕ್ಕೇನು ಕಾರಣಗಳು ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಸಿಂಘ್ವಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ. ಈ ಒಂದು ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಆಗಿದ್ದರ ಜೊತೆಗೆ ಆರಂಭದಲ್ಲಿ ಮಾತಿಗೆ ಮಾತು, ವಾಕ್ಸಮರ, ರಾಜಕೀಯ ಜಂಜಾಟ, ರಾಜಕೀಯ ವಾದ ಪ್ರತಿವಾದ, ಕೆಸರಿಚಾಟ ಎಲ್ಲವೂ ಕೂಡ ನಡೀತು. ಈಗ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನ ಒಳಗಡೆ ಈ ವಿಚಾರ ಬಂದಿದ್ದು, ಕಾನೂನು ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅನ್ನೋ ಕುತೂಹಲ ಇದೆ. ಇದು ಇವತ್ತಿಗೆ ಮುಗಿಯುವಂಥದ್ದಲ್ಲ, ಸುದೀರ್ಘವಾಗಿ ಈ ಒಂದು ಪ್ರಕರಣದ ವಿಚಾರಣೆ ಮುಂದುವರಿಬಹುದು. ಯಾಕಂದ್ರೆ ನಾವು ಏನೇ ಕಷ್ಟ ಆದರೂ ಕೂಡ ಕಾನೂನಾತ್ಮಕವಾಗಿಯೇ ನಾನು ಹೋರಾಟ ಮಾಡಲು ಸಿದ್ಧ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ. ರಾಜ್ಯಪಾಲರು ಏನು ಆದೇಶವನ್ನ ಕೊಟ್ಟಿದ್ದಾರೋ ಅದರ ವಿರುದ್ಧವಾಗಿ ನಾನು ಹೋರಾಡ್ತೀನಿ. ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ, ನಾನು ಯಾವುದೇ ತಪ್ಪನ್ನ ಮಾಡದೆ ತಲೆ ತಗ್ಗಿಸುವಂತಹ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಕಡ್ಡಿತುಂಡಾದ ರೀತಿಯಲ್ಲಿ ಮಾತನಾಡಿದ್ದಾರೆ. ರಾಜ್ಯಪಾಲರಿಂದ ಏನು ಲೋಪ ಆಗಿದೆ, ಅವರು ಉಲ್ಲೇಖ ಮಾಡಿರುವಂತಹ ಸೆಕ್ಷನ್ಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಪರಿಣಾಮಕಾರಿಯಾಗಿದೆ, ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರವೇ ಇಲ್ಲ ಅಂತ ಹೇಳಿ ಈಗಾಗಲೇ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಇದೆ. ಈ ಒಂದು ನಿವೇಶನ ಹಂಚಿಕೆಯ ಸಂದರ್ಭದಲ್ಲಿ ಅವರು ಅಧಿಕಾರದಲ್ಲಿ ಇರಲಿಲ್ಲ ಅಥವಾ ಅವರ ಒಂದು ಇನ್ಫ್ಲೂಯೆನ್ಸ್ ಆಗಿಲ್ಲ ಅಂತ ಹೇಳಿ